ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಮೀಮಿ ಅವರ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ನ ರಿವ್ಯೂ ಮಾಡಕ್ಕೆ ಹೊರಟಿದ್ದೀನಿ. ಈ ಒಂದು ಪ್ರಾಡಕ್ಟ್ನ ನಾನು ಹಾಸ್ಪಿಟಲಲ್ಲೇ ಪರ್ಚೇಸ್ ಮಾಡಿದ್ದೆ. ಸೊ ನಮಗೆ ಈ ಪ್ರಾಡಕ್ಟಲ್ಲಿ ನಮಗೆ ಇದೊಂದು ಫೀಡಿಂಗ್ ಬಾಟಲ್ ಸಿಗುತ್ತೆ. ಇದು ನಮಗೆ 150 ml ಫೀಡಿಂಗ್ ಬಾಟಲು. ಇದು ಎಲೆಕ್ಟ್ರಿಕ್ ಮೋಟರ್ ಸಿಗೋದು ನಮಗೆ. ಇದರಲ್ಲಿ ಪ್ಲಸ್ ಮತ್ತೆ ಮೈನಸ್ ನಮಗೆ ಇರೋದು ನಮ್ಮದು ಲೆವೆಲ್ ಆಫ್ ಸಕ್ಷನ್ ಪವರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಡಿಕ್ರೀಸ್ ಮಾಡ್ಕೊಳ್ಳೋಕ್ಕೆ. ಇದು ಆನ್ ಬಟನ್ನು, ಇದು ಚಾರ್ಜಿಂಗ್ ಪಾಯಿಂಟ್. ಅದಾದ್ಮೇಲೆ ಇದು ನಮಗೆ ಹಿಂದೆ ಕೊಟ್ಟಿರೋದು ನಾವು ಅಟ್ಯಾಚ್ ಮಾಡ್ಕೊಳ್ಳೋಕೆ ಬಾಡಿ ಕೊಟ್ಟಿರೋದು. ಅದಾದ್ಮೇಲೆ ನಮಗೆ ಒಂದು ಅಟ್ಯಾಚ್ಮೆಂಟ್ ಬರುತ್ತೆ, ಇದು ನಾವು ಬ್ರೆಸ್ಟ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗಿರೋದು. ಇದು ನಮಗೆ ಎಲೆಕ್ಟ್ರಿಕ್ ಚಾರ್ಜ್ ಮಾಡ್ಕೊಳ್ಳೋಕೆ ಚಾರ್ಜರ್ ಕೊಟ್ಟಿದ್ದಾರೆ. ಈಗ ನಾವು ನೋಡೋಣ ಇದನ್ನ ಹೆಂಗ್ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ. ಸೊ ಇದು ಬಾಟಲ್ ಇದೆಯಲ್ಲ, ಈ ಬಾಟಲ್ದು ನಾವು ಈ ಅಟ್ಯಾಚ್ಮೆಂಟ್ಗೆ ಫಸ್ಟ್ ಹಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ಬಾಟಲ್ನ ನಾನು ಇಲ್ಲಿಗೆ ಅಟ್ಯಾಚ್ ಮಾಡೋದನ್ನ ಇವಾಗ. ಇದು ಫಸ್ಟ್ ಅಟ್ಯಾಚ್ಮೆಂಟ್. ಅದಾದ್ಮೇಲೆ ಈ ಎಲೆಕ್ಟ್ರಿಕ್ ಪ್ಯಾಡ್ ಇರುತ್ತಲ್ಲ, ಈ ಎಲೆಕ್ಟ್ರಿಕ್ ಪ್ಯಾಡ್ನ ನೋಡಿ ಇಲ್ಲೊಂದು ಕೊಟ್ಟಿದ್ದಾರೆ. ಸೊ ಇದು ಇಲ್ಲಿ ಕೊಟ್ಟಿರೋ ಹೋಲ್ಗೆ ಅಟ್ಯಾಚ್ ಆಗ್ಬೇಕು. ನೋಡಿ ಹಿಂಗೆ. ನೋಡಿ ಇದು ಹೀಗೆ ಅಟ್ಯಾಚ್ ಆಗುತ್ತೆ. ಸೊ ಹೀಗೆ ಅಟ್ಯಾಚ್ ಆದ್ಮೇಲೆ ಇದು ಈ ರೀತಿ ಇರುತ್ತೆ. ನಾನು ಇದರಲ್ಲಿ ಮೋಡ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್. ಈಗ ಸದ್ಯಕ್ಕೆ ಇದನ್ನ ತೆಗಿತಾ ಇದ್ದೀನಿ, ಆಮೇಲೆ ಇದನ್ನ ಅಟ್ಯಾಚ್ ಮಾಡೋಣ. ನೋಡಿ ಇಲ್ಲಿ ಈಗ ಅಕಸ್ಮಾತ್ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಫಸ್ಟ್ ಸ್ಟಾರ್ಟ್ ಮಾಡಾದ್ಮೇಲೆ ಫಸ್ಟ್ ಬರೋದು ವೈಬ್ರೇಷನ್ ಮೋಡು. ಇದು 2 ಮಿನಿಟ್ಸ್ ಬರುತ್ತೆ. ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಅದು ನೆಕ್ಸ್ಟ್ ಮೋಡ್ಗೆ ಹೋಗುತ್ತೆ. ನೆಕ್ಸ್ಟ್ ಮೋಡ್ ಏನು ಅಂತಂದ್ರೆ ಸಕ್ಷನ್ ಮೋಡು. ಇದರಲ್ಲಿ ನಮಗೆ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇದನ್ನ ನಾವು 10 ಮಿನಿಟ್ಸ್ ಬೇಕಾದ್ರೂ ಮಾಡ್ಬೋದು, 20 ಮಿನಿಟ್ಸ್ ಬೇಕಾದ್ರೂ ಮಾಡ್ಬೋದು. ನಮ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸಕ್ಷನ್ ಮೋಡಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾಕ್ಷನ್ ನಲ್ಲಿ ಹಾಲ್ ಬರ್ತಾ ಇಲ್ಲ ಅಥವಾ ನಂಗೆ ಪೊಸಿಷನ್ ಏನಾದ್ರೂ ಸರಿ ಇಲ್ಲ ಅಂತ ಅನ್ಸಿದ್ರೆ ನೀವು ಇನ್ನೊಂದು ಈ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಇದು ಇಂಟೆನ್ಸಿಟಿ ಮೋಡ್. ಇದ್ರಲ್ಲಿ ಅಕಸ್ಮಾತ್ ಏನಾದ್ರೂ ಇದು ಆ ಕಡೆ ಈ ಕಡೆ ಆಗಿದ್ರೆ ಅದೇ ಅಡ್ಜಸ್ಟ್ ಆಗುತ್ತೆ. ಮತ್ತೆ ಪ್ರೆಷರ್ ಏನಾದ್ರೂ ಬೇಕಾದ್ರೆ ಅದು ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ. ಇದಾದ್ಮೇಲೆ ನೀವು ಮತ್ತೆ ಬ್ಯಾಕ್ ಟು ಸಕ್ಷನ್ ಮೋಡ್ಗೆ ಹೋಗ್ಬೇಕಾಗುತ್ತೆ. ಇದ್ರಲ್ಲಿ ನಮ್ಗೆ L4, L5, L6, L7, L8, L9 ಅಂತ ಅಷ್ಟು ನಮ್ಗೆ ಪವರ್ ಇನ್ಕ್ರೀಸ್ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಇದು ಜಾಸ್ತಿ ಆಯ್ತು ಅಂತಂದ್ರೆ ಇದನ್ನ ನೀವು ಈ ತರ ರೆಡ್ಯೂಸ್ ಮಾಡ್ಕೋಬಹುದು. ಇದರಲ್ಲಿ ನಾವು 10 ಮಿನಿಟ್ಸ್ ಅಕಸ್ಮಾತ್ ಎಕ್ಸ್ಟ್ರಾಕ್ಟ್ ಮಾಡಿದೀವಿ ಅಂತಂದ್ರೆ ಅದನ್ನ ನೀವು ಸಾಕು ಅಂತ ಅಂದಾಗ ಈ ತರ ಆಫ್ ಮಾಡ್ಕೋಬಹುದು. ನಾನಿಲ್ಲಿ ಇದನ್ನ ಫಿಕ್ಸ್ ಮಾಡಿರ್ತೀನಲ್ವಾ, ನೋಡಿ ಇದನ್ನ ಫಿಕ್ಸ್ ಮಾಡ್ತಿದ್ದೀನಿ ಇವಾಗ. ಫಿಕ್ಸ್ ಮಾಡಾದ್ಮೇಲೆ ನಾವು ಆನ್ ಮಾಡಿರ್ತೀವಲ್ಲ, ಮಿಲ್ಕ್ ಇಲ್ಲಿ ಬಂದು ಈ ತರ ಸ್ಟೋರ್ ಆಗುತ್ತೆ. ಈಗ ಸಪೋಸ್ ಇದನ್ನ ನಾವು ಬ್ರೆಸ್ಟ್ ಅಂತ ಅಂದ್ಕೊಂಡ್ರೆ ನೋಡಿ ಇದನ್ನ ನಾವು ಈ ತರ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಾದ್ಮೇಲೆ ಹಾಲು ಕೆಳಗಡೆ ಬಾಟಲ್ಗೆ ಬಂದು ಬೀಳುತ್ತೆ. ಆಫ್ ಮಾಡೋಣ. ಇದನ್ನ ನೀವು ತಕ್ಷಣ ಕುಡಿಸ್ಬೋದು ಅಥವಾ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಬೋದು. ಈಗ ಈ ಪರ್ಟಿಕ್ಯುಲರ್ ಬಾಡಿಲಿ ಏನೇನ್ ಸಿಗುತ್ತೆ ಅಂತ ನೋಡೋಣ. ನೋಡಿ, ಇದು ವಾಶ್ ಮಾಡ್ಬೇಕಾದ್ರೆ ನೀವು ಇದನ್ನು ಕೂಡ ತೆಗೆದು ವಾಶ್ ಮಾಡ್ಬೇಕಾಗುತ್ತೆ. ಇದೊಂದು ಮತ್ತೆ ಇದೊಂದು ಪೀಸು, ಮತ್ತೆ ಇದು ಬ್ರೆಸ್ಟ್ಗೆ ಅಟ್ಯಾಚ್ ಆಗಿರುತ್ತಲ್ಲ ಇದೊಂದು ಪೀಸು. ಈ 3 ಪೀಸನ್ನು ತೆಗೆದು ನೀವು ವಾಶ್ ಮಾಡ್ಕೋಬೇಕಾಗುತ್ತೆ. ನಮ್ಗೆ ಎಲೆಕ್ಟ್ರಿಕ್ ಪಂಪ್ ಜೊತೆ ಕೊಟ್ಟಿರೋದು ಈ ಫೀಡಿಂಗ್ ಬಾಟಲ್. ನಮ್ಗೆ ಈ ಫೀಡಿಂಗ್ ಬಾಟಲ್ ಫಿಲ್ ಆಗಿದೆ ಅಥವಾ ಇದನ್ನ ವಾಶ್ ಮಾಡಿಲ್ಲ ಅಥವಾ ನಮ್ಗೆ ಇಷ್ಟ ಆಗ್ತಿಲ್ಲ ಅಂತಂದ್ರೆ ನೀವು ಫಿಲಿಪ್ಸ್ ಅಥವಾ ಬೇರೆ ಫೀಡಿಂಗ್ ಬಾಟಲ್ಸ್ ನ ಯೂಸ್ ಮಾಡ್ಬೋದು. ಇದ್ರದ್ದು ಸೆಂಟಿಮೀಟರ್ ಏನಿದೆ ಇದು ಸೇಮ್ ಇರುತ್ತೆ. ಇದಕ್ಕೆ ಎಲ್ಲಾನು ಆಲ್ಮೋಸ್ಟ್ ಎಲ್ಲಾ ಫೀಡಿಂಗ್ ಬಾಟಲ್ ಅಡ್ಜಸ್ಟ್ ಆಗೋ ಅಂತದ್ದೇ ಇರುತ್ತೆ ನಮ್ಗೆ. ಸೊ ನೀವು ಯಾವ ಫೀಡಿಂಗ್ ಬಾಟಲ್ ಬೇಕಾದ್ರೂ ತಗೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೋಬಹುದು. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಅಥವಾ ನಿಮ್ಗೆ ಬೇಬಿ ಇನ್ಫಾರ್ಮೇಶನ್ ಇನ್ನ ಬೇಕು ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ಸ್ ಅಲ್ಲಿ ಹಾಕಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.